ಚಿನ್ನಿ, ನಾನು ನಿಂಗೆ ಎಷ್ಟೆಲ್ಲ ಹೇಳಿದ್ದೀನಿ, ಬರೀ ಅಕ್ಕ ಅಂತ ಕರಿಬೇಕು, ಸುವಿ ಅಕ್ಕ ಅಂತ ಅಲ್ಲ. ನಿನ್ನ ಹೆಸರು ಸುವಿ, ನೀ ನನ್ನ ಅಕ್ಕ, ನಾನು ನಿನ್ನ ಸುವಿ ಅಕ್ಕ ಅಂತ ಕರಿತೀನಿ. ಅದಕ್ಕೇನೀಗ? ನೀನ್ ನನ್ ಒಡ ಹುಟ್ಟಿದವಳು, ಅದ್ರಲ್ಲೂ ನಾನ್ ನಿನ್ಕಿಂತ ವಯಸ್ಸಲ್ಲಿ ತುಂಬಾ ದೊಡ್ಡವಳು. ನೀನ್ ನನ್ನ ಬರೀ ಅಕ್ಕ ಅಂತ ಕರಿಬೇಕು, ಅರ್ಥ ಆಯ್ತಾ? ನನ್ನ ವಯಸ್ಸಿನ ನನ್ನ ಫ್ರೆಂಡ್ಸ್ ಎಲ್ಲ ನಿನ್ನ ಸುವಿ ಅಕ್ಕ ಅಂತ ಕರಿಯಲ್ವಾ? ಅದು ಬೇರೆ, ಅವ್ರಿಗೆ ಯಾರಿಗೂ ನಾನು ಸ್ವಂತ ಅಕ್ಕ ಅಲ್ಲ, ನಿನ್ ಮಾತ್ರ, ಅರ್ಥ ಆಯ್ತಾ? ತಿಳಿತು, ಆದ್ರೆ ಸಮಾಧಾನ ಆಗಿಲ್ಲ. ಗೊತ್ತು, ನೀನ್ ವಯಸ್ಸೇ ಆಗಿದೆ. ಅತ್ತ ಬೆಳಿಲೂ ಇಲ್ಲ, ಇತ್ತ ಮಗುನೂ ಅಲ್ಲ, ದೊಡ್ಡ ಹೆಂಗ್ಸ್ ತರ ಆಡ್ತೀಯ. ನಿನ್ ವಯಸ್ಸೇ ನಾನು ದಾಟಿ ಬಂದಿರೋದು. ನಿನ್ ಕುತೂಹಲ, ಆಸಕ್ತಿ, ಯೋಚನೆಗಳು ಎಲ್ಲ ನಂಗೆ ಅರ್ಥ ಆಗುತ್ತೆ. ನೀನೇನ್ ಹೇಳ್ತಿದ್ಯೋ ನಂಗೊಂದು ಅರ್ಥ ಆಗ್ತಿಲ್ಲ. ಸರಿ, ಆ ಚೀಲ ಕೊಡು, ನಂಗೆ ತುಂಬಾ ಹಸಿವಾಗ್ತಿದೆ. ನಂಗೂ ಹಸುವಾಗ್ತಿದೆ, ಆದ್ರೆ ಇದನ್ ತಿನ್ನಕ್ ನಂಗಾಗಲ್ಲ. ಏಯ್, ಯಾಕೆ ಹಾಗಂತ್ಯ? ಒಂದು ಹೊತ್ತು ಹೊಟ್ಟೆ ತುಂಬ ಊಟ ಸಿಗಕ್ಕೂ ಎಷ್ಟು ಕಷ್ಟಪಡಬೇಕು ಗೊತ್ತಾ ನಿಂಗೆ? ನಂಗೆ ಗೊತ್ತಕ್ಕ, ದಿನ ಅದನ್ನೇ ತಿಂದು ಬೇಜಾರಾಗ್ಬಿಟ್ಟಿದೆ. ನನ್ನ ಫ್ರೆಂಡ್ಸ್ ಎಲ್ಲ ರುಚಿ ರುಚಿ ತಿಂಡಿ ತರ್ತಾರೆ ಗೊತ್ತಾ ಶಾಲೆಗೆ. ಬೇಜಾರು ಮಾಡ್ಕೋಬೇಡ ಚಿನ್ನಿ, ಈಗ ನಮ್ಮನೆ ಪರಿಸ್ಥಿತಿ ಆಗಿದೆ. ಈ ಸಲ ಒಳ್ಳೆ ಫಸಲ್ ಬಂದರೆ ನಮ್ಮ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ. ನೀನು ಅಪ್ಪ ಅಮ್ಮ ಪ್ರತಿ ವರ್ಷ ಹೀಗೇನೆ ಹೇಳ್ತಿದ್ದೀರಾ, ಆದ್ರೆ ನಾವು ಶ್ರೀಮಂತರಾಗೋ ಲಕ್ಷಣ ಕಾಣ್ತಾನೆ ಇಲ್ಲ. ದೇವರಲ್ಲಿ ಪ್ರಾರ್ಥನೆ ಮಾಡು, ನಿಜಕ್ಕೂ ನಮ್ಮ ಸಮಸ್ಯೆ ಪರಿಹಾರ ಆಗೇ ಆಗುತ್ತೆ. ಏನಕ್ಕ, ನಾವು ಪ್ರತಿ ವಾರ ತಪ್ಪದೇ ಚರ್ಚಿಗೆ ಹೋಗ್ತೇವೆ, ಎಷ್ಟು ಬೇಡ್ಕೊಳ್ತೇವೆ, ಆದ್ರೆ ಯೇಸು ಸ್ವಾಮಿಗೆ ನಮ್ಮ ಮೇಲೆ ಕರುಣೆನೇ ಬಂದಿಲ್ಲ. ಚಿನ್ನಿ, ಹಾಗೆಲ್ಲ ಅನ್ಬಾರ್ದು. ದೇವ್ರ ಮೇಲೆ ನಾವು ಸಂಪೂರ್ಣ ವಿಶ್ವಾಸ ಇಡಬೇಕು. ತಗೋ ಚಿನ್ನಿ, ತಗೊಳ್ಳೆ, ನಾನು ತಿನ್ನಿಸ್ತೀನಿ. ಚಿನ್ನಿ, ಏನೇ ಅದು? ಏನಿಲ್ಲ ಅಕ್ಕ. ಸುಳ್ಳು ಹೇಳ್ಬೇಡ, ಕೈ ತೋರಿಸು. ಚಿಕ್ಕಿ. ಚಿಕ್ಕಿ ಎಲ್ಲಿಂದ ಸಿಕ್ತು ನಿಂಗೆ? ನಾ ತಗೊಂಡಿದ್ದು ಅಕ್ಕ, ನನಗೆ ಮನೆ ತಿಂಡಿ ತಿಂದು ಬೋರ್ ಆಯಿತು, ಅದಕ್ಕೆ. ನೀ ತಗೊಳಕ್ಕೆ ನಿಂಗೆ ದುಡ್ಡೆಲ್ಲಿಂದ ಬಂತು? ಅಪ್ಪನಿಗೆ ಟ್ಯಾಬ್ಲೆಟ್ ತಗೊಬೇಕಿತ್ತಲ್ಲ, ಅದರಲ್ಲಿ ಚಿಲ್ಲರೆ ಉಳಿದಿತ್ತು. ಇವತ್ತು ನನಗೆ ಚಿಕ್ಕಿ ತಿನ್ಬೇಕಂತ ತುಂಬ ಆಸೆ ಆಯಿತು, ಅದಕ್ಕೆ ತಗೊಂಡೆ ಅಕ್ಕ. ಮೊನ್ನೆ ಚಿಲ್ಲರೆ ಉಳಿದಿತ್ತು ಅಂತ ಯಾಕೆ ಹೇಳಿಲ್ಲ ನನ್ನ ಹತ್ರ? ಬರೀ 2 ರೂಪಾಯಿ ಅಕ್ಕ. 2 ರೂಪಾಯಿ ಇರಲಿ, 50 ಪೈಸೆನೇ ಆಗಲಿ, ನಿಂಗೆ ಬೇಕಾದರೆ ಕೇಳಿ ತಗೊಳ್ಬೇಕು ಅಂತ ಎಷ್ಟು ಸಲ ಹೇಳಿಲ್ಲ ನಿನ್ನ ಹತ್ರ? ಹೋಗಕ್ಕ, ನಾನು ಏನು ಮಾಡಿದ್ರು ಅದಕ್ಕೊಂದು ಕಾರಣ ಹುಡುಕ್ತಾನೆ ಇರ್ತೀಯ ನೀನು. ಚಿನ್ನಿ ನಿಲ್ಲೆ, ಚಿನ್ನಿ. ಈ ಸಲ ಕ್ರಿಸ್ಮಸ್ ಹಬ್ಬ ಚರ್ಚಲ್ಲಿ ಜೋರಾಗಿ ನಡೀತಿದೆ. ನಮ್ಮ ಚರ್ಚಿಗೆ 100 ವರ್ಷ ಆಗುತ್ತೆ. ಎಲ್ಲರೂ ತಮ್ಮ ಮನೆಯಲ್ಲಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ, ಆದ್ರೆ ನಮ್ಮ ಮನೆ ಪಾಡು ಯಾರಿಗೂ ಬೇಡ. ಏ ಚಿನ್ನಿ, ಎದ್ದೇಳೆ. ಚಿನ್ನಿ ಎದ್ದೇಳು, ಸಂತಾ ಕ್ಲಾಸ್ ಕಣೆ, ನಿಂಗೆ ಗಿಫ್ಟ್ ತಂದಿದ್ದಾರೆ, ಬಾ ಬೇಗ ಬಾ. ಮೇರಿ ಕ್ರಿಸ್ಮಸ್, ಮೇರಿ ಕ್ರಿಸ್ಮಸ್. ವಾವ್, ಸಾಂತಾ ಕ್ಲಾಸ್! ಏನ್ ಆಶ್ಚರ್ಯ, ನಿಜವಾಗ್ಲೂ ಸಾಂತಾ ಕ್ಲಾಸ್ ಬಂದು ಗಿಫ್ಟ್ ಕೊಡ್ತಾರಾ? ನಂಗೆ ನಂಬೋಕೆ ಆಗ್ತಿಲ್ಲ. ನಂಬಿದರೆ ಉಡುಗೊರೆಗಳಿವೆ, ಅಪನಂಬಿಕೆಗೆ ಏನು ಇಲ್ಲ. ಸಾಂತಾ ಕ್ಲಾಸ್ ಅಜ್ಜ, ಈಗ ನೀವು ನಂಗೆ ಗಿಫ್ಟ್ ಕೊಡ್ತೀರಾ? ಈ ಚೀಲ ತುಂಬಾ ಉಡುಗೊರೆಗಳಿವೆ, ಒಂದನ್ನು ನಿಂಗೆ ಕೊಡ್ತೇನೆ. ಒಂದ್ ವಿಷಯ ಗೊತ್ತಾ, ನಾ ಚಿಕ್ಕಲಿಂದ ನಿಮ್ಮನ್ನ ಕಾಯ್ತಾ ಇದ್ದೆ. ಪ್ರತಿ ಕ್ರಿಸ್ಮಸ್ ಅಲ್ಲೂ ನೀವು ಬರ್ತೀರಾ, ಗಿಫ್ಟ್ ಕೊಡ್ತೀರಾ ಅಂತ ಕಾಯ್ತಾ ಇದ್ದೆ. ನಾ ಚಿಕ್ಕವಳಿದ್ದಾಗ ನೀವು ಒಂದ್ಸತಿನೂ ಬಂದಿಲ್ಲ, ಆದ್ರೆ ಇವತ್ತೇನು? ನಾನು ಬಂದಿರಲೂಬಹುದು, ಆದ್ರೆ ನೀನು ಮಾತ್ರ ಗಟ್ಟಿಯಾಗಿ ನಿದ್ರೆ ಮಾಡಿದ್ದೆ. ತಮಾಷೆ ಮಾಡ್ಬೇಡಿ ಸಾಂತಾ ಕ್ಲಾಸ್ ಅಜ್ಜ. ಇದ್ದಾಗ ನೀವು ಬಂದಿದ್ರೆ ನಾ ತುಂಬಾ ಆಟಿಕೆಗಳನ್ನ ಕೇಳ್ತಿದ್ದೆ, ಆದ್ರೆ ಈಗ ಆಟಿಕೆಗಳಲ್ಲಿ ಆಡೋ ವಯಸ್ಸು ನಂದಲ್ಲ.
ನಂಗೆ ಈಗ ಚಂದ ಚಂದದ ಬಟ್ಟೆ ಒಡವೆಗಳು ಬೇಕು. ನಿನಗೆ ಇಷ್ಟದ ಉಡುಗೊರೆಯನ್ನು ಕೊಡ್ಲಿಕ್ಕೆ ನನಗೆ ಏನು ಸಮಸ್ಯೆ ಇಲ್ಲ. ತಗೊಮ್ಮ. ಸಂತ ಕ್ಲಾಸ್ ನನ್ನ ಉಡುಗೊರೆ. ಚಿನ್ನಿ, ಎಲ್ಗೆ ಹೋಗಿದ್ಯಾ ಇಷ್ಟೊತ್ತು? ನಾನು ತೋಟದ ಕೆಲಸ ಮುಗಿಸಿ ಬಂದು 2 ತಾಸಾಯ್ತು. ನೀನು ಅವಾಗಲೇ ಹೊರಟಿದ್ಯಲ್ವಾ? ಹೋಗು, ಮಾತಾಡ್ಬೇಡ ನನ್ನ ಹತ್ರ. ಚಿನ್ನಿ, ಬಾ ಪ್ರಾರ್ಥನೆ ಮಾಡೋಣ. ಅಕ್ಕ, ಯಾಕೆ ನೀವು ಯಾವಾಗ್ಲೂ ನನ್ನ 7 ಗಂಟೆಗೆ ಪ್ರಾರ್ಥನೆ ಕರಿತೀರಾ? ನಿಮಗೆ ಗೊತ್ತಲ್ವಾ ನಾನು ಸೀರಿಯಲ್ ನೋಡಕ್ಕೆ ಪುಷ್ಪಾಂಟಿ ಮನೆಗೆ ಹೋಗ್ತೀನಂತ? ಏಯ್, ಬಾಯಿಗೊಂದು ಕೊಡ್ತೇನೆ ನೋಡು. ಏಯ್, ಪ್ರಾರ್ಥನೆಗಿಂತ ಸೀರಿಯಲೇ ಮುಖ್ಯ ಆಯ್ತಾ ನಿಂಗೆ? ಪ್ರಾರ್ಥನೆ ಮಾಡಲ್ಲ ಅಂತ ಹೇಳಿದ್ನ ನಾನು. 7 ಗಂಟೆ ಮುಂಚೆ ಮಾಡಿ, ಇಲ್ಲ ಅಂದ್ರೆ 8 ಗಂಟೆ ಆಮೇಲೆ ಮಾಡಿ. ಅದನ್ನ ನಿನ್ ಸಮಯ ನೋಡ್ಕೊಂಡ್ ಮಾಡಕ್ಕಾಗಲ್ಲ. ಎಲ್ಲಾರ್ಗೂ ಒಂದಲ್ಲ ಒಂದ್ ಕೆಲ್ಸ ಇರುತ್ತೆ. ಬಾ ಕೂತ್ಕೋ ಪ್ರಾರ್ಥನೆಗೆ. 1 ದಿನ ಬೈಬಲ್ ತೆರೆದು ಓದಲ್ಲ, ಪ್ರತಿ ದಿನ ಸೀರಿಯಲ್ ಮಾತ್ರ ತಪ್ಸೋದಿಲ್ಲ. ಲೋಕದಲ್ಲಿ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ನಿಮ್ಮ ರಾಜ್ಯ ಬರಲಿ. ನಿಜವಾಗ್ಲೂ ಸಾಂತಾ ಕ್ಲಾಸ್ ಅಂತ ಇದ್ದಾರಾ? ಅವ್ರು ಬಂದು ಉಡುಗೊರೆನ ಕೊಡೋದು ನಿಜಾನಾ? ನಿಜ ಆಗಿದ್ರೆ ಯಾಕೆ ಕಣ್ಣೆದುರಿಗೆ ಇನ್ನೂ ಬಂದಿಲ್ಲ? ಈಗ ದೇವ್ರ ಮೇಲೇನೂ ನನಗೆ ಡೌಟ್ ಬರ್ತಾ ಇದೆ. ಒಂದು ವೇಳೆ ನಿಜವಾಗ್ಲೂ ದೇವ್ರ ಅಂತ ಇದ್ದಿದ್ರೆ ಒಂದ್ಸಲನಾದ್ರೂ ಕಣ್ಣಿಗೆ ಕಾಣಬೇಕಿತ್ತಲ್ಲ. ನಾವಿಷ್ಟೊಂದು ಕಷ್ಟಪಡ್ತಿದ್ದೀವಿ, ಬಂದು ಸಹಾಯ ಮಾಡಬೇಕಿತ್ತಲ್ವಾ? ಏನ್ ಚಿನ್ನಿ, ಬರೀ 2 ಬಟ್ಟೆನ ಹಿಡ್ಕೊಂಡು ಬೆಳಗ್ಗೆಯಿಂದ ಒಗಿತಾನೆ ಇದೆಯಲ್ವಾ? ಅಷ್ಟು ಕೊಳೆ ತುಂಬಿಕೊಂಡಿದ್ಯಾ? ಹೋಗಕ್ಕ, ನಂಗೆ ಕೈ ನೋವು ಗೊತ್ತಾ? ಅದೇನು, ಯಾವಾಗ್ಲೂ ಏನಾದ್ರೂ ಒಂದು ಯೋಚನೆಯಲ್ಲಿ ಇರ್ತೀಯಾ? ಏನ್ ವಿಷಯ? ಹೌದಕ್ಕ, ನಾನೇನೋ ಯೋಚನೆ ಮಾಡ್ತಿದ್ದೀನಿ, ಒಂದಕ್ಕೂ ಉತ್ತರ ಸಿಗ್ತಿಲ್ಲ. ಹೇಳು, ಎಂತ ಯೋಚನೆನ ಕಾಡ್ತಾ ಇದೆ? ಚಿಕ್ಕಂದ್ರೆ ನಾನು ಸಾಂತಾ ಕ್ಲಾಸ್ ಬಗ್ಗೆ ಅಷ್ಟೊಂದು ಕತೆ ಹೇಳ್ದಲ್ಲ, ಆ ಕತೆ ಎಲ್ಲ ಯಾರು ಹೇಳಿದ್ ನಿನ್ಗೆ? ನಂಗೆ ಅಮ್ಮ ಹೇಳಿದ ಕತೆ ಅದು. ಆದ್ರೆ ನೀ ಆ ಕತೆಗಳನ್ನೆಲ್ಲ ನಂಬುವಾಗ ಮಾಡ್ಬಿಟ್ಟಿದ್ಯಾ. ಸಾಂತಾ ಕ್ಲಾಸ್ ಉಡುಗೊರೆ ಕೊಡ್ತಾನಂತಾನೆ ಆಸೆ ಹುಟ್ಟಿಸ್ಬಿಟ್ಟಿದ್ಯಾ. ನಮ್ಮ ಪಾಲಿನ ಉಡುಗೊರೆ ನಮ್ಗೆ ಸಿಗುತ್ತೆ ಚಿನ್ನಿ, ಆದ್ರೆ ನಾವು ಅದರ ಬೆನ್ನತ್ತಿ ಹೋಗ್ಬಾರ್ದು. ನನ್ನ ಹತ್ರ ಇರೋದು ಒಂದೇ ಪ್ರಶ್ನೆ, ನೇರ ಪ್ರಶ್ನೆ. ನೀನ್ ಅದಕ್ಕೆ ನೇರಾಗಿ ಉತ್ತರ ಹೇಳ್ಬೇಕು. ಸಾಂತಾ ಕ್ಲಾಸ್ ಬರ್ತಾನ, ಉಡುಗೊರೆ ಕೊಡ್ತಾನ? ನಾನು ಅದಕ್ಕೆಲ್ಲ ಉತ್ತರ ಕೊಡಕ್ಕಾಗಲ್ಲ ಚಿನ್ನಿ. ಬೇಗ ಕೆಲಸ ಮುಗಿಸು, ಮನೆಗೆ ಹೋಗೋಣ. ಆಗಲ್ಲ, ನೀನೊಂದು ಉತ್ತರ ಕೊಡ್ಲೇಬೇಕು, ಹೌದು ಅಥವಾ ಇಲ್ಲ. ಒಂದ್ ವೇಳೆ ನೀ ಇಲ್ಲ ಅಂದ್ರೂ ಬೇಜಾರಿಲ್ಲ, ನಾ ಈ ಯೋಚನೆಗಳಿಂದ ಹೊರಗಡೆ ಬಂದ್ಬಿಡ್ತೀನಿ. ಇಲ್ಲ ಅಂತ ಒಂದೇ ಶಬ್ದದಲ್ಲಿ ಹೇಳ್ಬಿಟ್ರೆ ನಂಗೂ ಸುಲಭ ಆಗತ್ತೆ, ಆದ್ರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಅಂದ್ರೆ ನಿನ್ ಮಾತಿನ ಅರ್ಥ ಏನು? ಹೌದು ಅಂತನಾ? ಹಾ ಚಿನ್ನಿ, ನನ್ನ ಉತ್ತರ ಹೌದು. ಯಾವುದೇ ಸಂಗತಿಗಳನ್ನು ನಂಬಿದ್ರೆ ಇದೆ, ಆದರೆ ಅವಿಶ್ವಾಸಿಗಳಿಗೆ ಇಲ್ಲ. ನೋಡು ಮತ್ತೆ ನೀನು ಅರ್ಥ ಆಗದಿರೋ ಭಾಷೆಯಲ್ಲೇ ಮಾತಾಡಕ್ ಶುರು ಮಾಡ್ತೀಯ. ಹೋಗು, ನೀ ನಂಗೆ ಉತ್ತರನೇ ಹೇಳಕ್ ಬೇಡ.
ಯಾವ ಕಡೆ ಹೊರಟು ಚಿನ್ನೆ? ಈ ಭಿಕ್ಷುಕನಿಗೂ ನನ್ನ ಹೆಸರು ಗೊತ್ತಿದೆ. ಬೇಡೋದು ಭಿಕ್ಷೆ ಆದ್ರೂ ಊರು ಸಭೆ ಎಲ್ಲ ಬೇಕು ಇವನಿಗೆ. ಯಾಕೆ ಚಿನ್ನಿ, ಏನೋ ಯೋಚನೆ ಮಾಡ್ತಿದ್ಯಾ? ನಾ ಏನಾದ್ರೂ ಯೋಚನೆ ಮಾಡ್ತೇನೆ, ಎಲ್ಲಿಗಾದ್ರೂ ಹೋಗ್ತೇನೆ. ನಿಂಗೇನು? ನಿನ್ ಕೆಲ್ಸ ಭಿಕ್ಷೆ ಬೇಡತ್ತಾನೆ, ಹೋಗ್ ಬೇಡ್ಕೋ. ಅಯ್ಯಯ್ಯ, ಯಾಕೆ ಹಂಗೆ ಸಿಟ್ ಮಾಡ್ಕೊಳ್ತೀಯ? ನಾನೇ ನಿನ್ನ ಹತ್ರ ಭಿಕ್ಷೆ ಕೇಳ್ದ್ನಾ? ನೀನು ಭಿಕ್ಷೆ ಕೇಳಿದ್ರು ನನ್ನ ಹತ್ರ ಹೇಳಿದೆ ಕೊಡೋಕೆ. ಕೊಡೋ ಮನ್ಸಿದ್ರೆ ಹೆಂಗೂ ಕೊಡ್ಬೋದು ಚಿನ್ನಿ. ನಂಗೂ ಯಾರಾದ್ರೂ ಕೊಡ್ಲಿ ಅಂತಾನೆ ಕಾಯ್ತಿದ್ದೀನಿ. ಸುಮ್ನೆ ತಲೆ ತಿನ್ಬೇಡ, ಹೋಗು. ಅಂದಾಗೆ ಈ ಸಲ ಕ್ರಿಸ್ಮಸ್ ಹೇಗಿದೆ? ಕ್ರಿಸ್ಮಸ್ ಹೇಗಿರ್ಬೇಕು ಹಾಗೇನೆ ಇದೆ. ನಿಂಗೇನು? ಕ್ರಿಸ್ಮಸ್ ಟೈಮಲ್ಲಿ ಎಲ್ಲರೂ ನಾನು ಕರೆದು ತಿನ್ನಿಸ್ತಾರಲ್ಲ, ಶ್ರೀಮಂತರ ಮನೆ ಎದುರುಗಡೆ ನಿಂತಿದ್ದೆ ತಿಂಗಿಡಿ. ಹೊಟ್ಟೆಪಾಡು, ಏನ್ ಮಾಡೋದು? ನೀನು ನನ್ನ ಅಷ್ಟು ಹಗ್ರ ಮಾಡ್ಬೋದು ಕಂದ. ಇರ್ಲಿ, ನಿನ್ನ ಹತ್ರ ಒಂದ್ ಪ್ರಶ್ನೆ ಕೇಳ್ಬೇಕು, ನಿಜ ಹೇಳ್ತೀಯಾ? ನಿನ್ನ ವಯಸ್ಸೇ ಹಾಗೆ, ಈಗ ತುಂಬಾ ಪ್ರಶ್ನೆಗಳು ಹುಡ್ತಾ ಇರ್ತವೆ. ಈ ವಯಸ್ಸಿನಲ್ಲಿ ಹುಟ್ಟ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಗ್ಬೇಕು, ಅವಾಗ ಮಾತ್ರ. ಸಾಕ್, ನೀನು ವೇದಾಂತ ಹೇಳ್ತಾ ಕೂರ್ಬೇಡ ಇಲ್ಲಿ. ನೀನೊಬ್ಬ ಬಾಕಿ ಇದ್ದಿ ನಂಗೆ ಭಾಷಣ ಬಗೆಯೋಕೆ. ಸರಿ, ತಪ್ಪಾಯ್ತು. ಕೇಳು ನಿನ್ನ ಪ್ರಶ್ನೆ. ಹಂಗ್ ಬಾ ದಾರಿಗೆ. ನಿಂಗೆ ಮಕ್ಕಳು ಪರಿವಾರ ಅಂತ ಏನೂ ಇಲ್ಲ. 3 ಹೊತ್ತು ಹೊಟ್ಟೆಗೆ ಸಿಕ್ಕಿದ್ರೆ ಸಾಕು ನಿಂಗೆ. ಮತ್ತ್ಯಾಕೆ ನಿಂಗೆ ಈ ದುಡ್ಡೆಲ್ಲ? ನಾನು ನನ್ಗೋಸ್ಕರ ಈ ದುಡ್ಡನ್ನು ಉಪಯೋಗಿಸ್ತಿಲ್ಲ ಚಿನ್ನಿ. ನೀನೇ ಹೇಳ್ದಿಯಲ್ಲ ನನಗೆ ಮನೆ ಪರಿವಾರ ಯಾವುದು ಇಲ್ಲ ಅಂತ. ಆದ್ರೆ ನನಗೆ ನಿಜವಾಗ್ಲೂ ಈ ಮನೆ ಪರಿವಾರ ಎಲ್ಲ ಈ ಸಮಸ್ತ ಜಗತ್ತು. ಈ ದುಡ್ಡು ಕಾಲಕ್ಕೆ ಯಾರಿಗೆ ಸೇರ್ಬೇಕೋ ಅವ್ರಿಗೆ ಉಡುಗೊರೆಯಾಗಿ ಸಲ್ತದೆ. ಅಬ್ಬಾ, ತುಂಬಾ ದೊಡ್ಡ ಮಾತಾಡ್ತೀಯ. ದೇವ್ರಾಣಿಗೂ ನಂಗೆ ಏನೂ ಅರ್ಥ ಆಗ್ಲಿಲ್ಲ. ಹೋಗು, ನಂಗೆ ತುಂಬಾ ಕೆಲಸ ಇದೆ. ಭಿಕ್ಷೆ ಕೊಡವ. ನನ್ನ ಹತ್ರನೂ ಭಿಕ್ಷೆ ಬೇಡ್ತೀಯಲ್ಲ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ಲಿ. ಈ ಸಲವೂ ಕೂಡ ಕ್ರಿಸ್ಮಸ್ ಹಬ್ಬ ನಮ್ಗೆ ತುಂಬಾ ಕಷ್ಟ ಆಗ್ತಾ ಇದೆ. ಪರವಾಗಿಲ್ಲ, ದೇವ್ರು ಹೆಂಗ್ ಮಾಡ್ತಾರೆ ಹಾಗೆ. ನೀ ತಲೆ ಕೆಡ್ಸ್ಕೋಬೇಡ ಅಮ್ಮ. ಕ್ರಿಸ್ಮಸ್ ಅಂದ್ರೆ ಬರೀ ಪಾರ್ಟಿ, ನಾನ್ ವೆಜ್, ಕೇಕ್ ಮಾತ್ರ ಅಲ್ಲ. ನಾವು ಕ್ರಿಸ್ಮಸ್ ಸಂದೇಶನ ಅಳವಡಿಸ್ಕೊಂಡು ಬದುಕೋಣ, ಅಷ್ಟೇ ಸಾಕು. ದುಡ್ದೆಲ್ಲ ಮಾತ್ರೆ ಮದ್ದಿಗಂತಲೇ ಅಯ್ಯೋ, ಈ ಸಲನೂ ಕ್ರಿಸ್ಮಸ್ ಹಬ್ಬ ಗ್ರ್ಯಾಂಡ್ ಇಲ್ವಾ? ಚಿನ್ನಿ, ಏನಾದ್ರೂ ಒಂದ್ ಬಗ್ಗೆ ಸ್ವೀಟ್ ಮಾಡೋಣ. ಅಯ್ಯೋ, ನಾ ಹೊಸ ಬಟ್ಟೆ ಬಗ್ಗೆ ಯೋಚನೆ ಮಾಡ್ತಿದ್ದೆ. ದೇವ್ರು ಏನಾದ್ರೂ ಒಂದ್ ದಾರಿ ತೋರ್ಸ್ತಾನಮ್ಮ. ತುಂಬಾ ನಿರಾಶಳಾಗ್ಬೇಡ. ಮತ್ತೆ ಸಾಂತಾ ಕ್ಲಾಸ್ ಕತೆ ಹೇಳ್ಬೇಡ ನೀನು. ಬರೇ ಆಸೆ ಹುಡ್ಸೋದ್ ನೀನು. ಸಾಂತಾ ಕ್ಲಾಸ್ ಕತೆ ಹೇಳೋಕೆ ನೀನ್ ಚಿಕ್ಕ ಮಗು ಅಲ್ಲ ಅಂತ ನಂಗೆ ಗೊತ್ತು ಚಿನ್ನಿ. ನಮಗೂ ಒಳ್ಳೆ ಕಾಲ ಬಂದೇ ಬರುತ್ತೆ. ಅದ್ ಯಾವಾಗ ಬರುತ್ತೋ. ನನ್ನ ಯೋಚನೆಗಳೆಲ್ಲ ತಲೆ ಕೆಳಗಾದು. ಈ ಸಲ ಆದರೂ ಹಬ್ಬಕ್ಕೆ ನಾನು ಇಷ್ಟದ ಬಟ್ಟೆ ತಗೊಬೇಕಂತ ಅಂದ್ಕೊಂಡಿದ್ದೆ. ನನ್ನ ಗೆಳೆಯರೆಲ್ಲ ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು ಬಂದಾಗ ನಾನೇನು ಮಾಡೋದು? ಅಕ್ಕ ಹೇಳ್ತಾಳೆ ನಮ್ಮ ಹಾಗೆ ಬೇರೆಯವರು ಇರ್ತಾರೆ ಅಂತ. ಅದಕ್ಕೆ ನಾನೇನು ಮಾಡೋದು? ನನಗೆ ಹಾಗಿರೋಕ್ಕೆ ಬೇಡ. ಕಡೆದಾಗ ಒಂದು ಪ್ರಯತ್ನ ಮಾಡ್ತೀನಿ. ಸಾಂತಾ ಕ್ಲಾಸ್ ಉಡುಗೊರೆ ಕೊಡ್ತಾನಾ ಅಂತ ನೋಡ್ತೀನಿ. ಈ ಸರಿ ರಾತ್ರಿ ಹೊರಗೆ ಕಾಯ್ತಾ ಇರ್ತೀನಿ. ನಾನು ಹೊರಗಡೆ ಕಾಯ್ತಾ ಇರೋದು ಅಕ್ಕಂಗೆ ಗೊತ್ತಾದರೆ ಅಷ್ಟೇ ಕತೆ. ಅಷ್ಟಕ್ಕೂ ಈ ಸಾಂತಾ ಕ್ಲಾಸ್ ಬಂದು ಕೊಡೋ ಉಡುಗೊರೆ ಕತೆ ಎಲ್ಲ ಸುಳ್ಳು ಅಂತ ಗೊತ್ತಾಗಿದೆ. ಸಾಂತಾ ಕ್ಲಾಸ್ ಯಾಕಾದರೂ ಬಂದು ಉಡುಗೊರೆ ಕೊಡಬೇಕಲ್ವಾ? ಅದನ್ನೆಲ್ಲ ನಂಬೋಕೆ ನಾನಿನ್ ಚಿಕ್ಕ ಮಗುನ? ಅಮ್ಮ, ಇವತ್ತು ಅಪ್ಪನ ಔಷಧಿ ತರಲಿಕ್ಕೆ ಆಗಲಿಲ್ಲ. ನಾಳೆ ಹೇಗಾದರೂ ಮಾಡಿ ದುಡ್ಡು ಹೊಂದಿಸ್ಲೇಬೇಕಮ್ಮ. ಹೀಗೆ ಕೆಮ್ತಾ ಇದ್ರೆ ಅವ್ರ ಗತಿ ಏನಾಗ್ಬೋದು? ಛೆ. ಹೌದು ಸುವಿ, ಒಂದೊಂದು ಮಾತ್ರೆಗೆ ಎಷ್ಟೊಂದು ರೇಟ್ ಇದೆ. ಒಂದು ವೇಳೆ ಸಾಂತಾ ಕ್ಲಾಸ್ ಇವತ್ತು ರಾತ್ರಿನೇ ಬಂದ್ಬಿಟ್ರೆ? ಛೆ, ನಾನೊಬ್ಳು ಇಷ್ಟು ದೊಡ್ಡವಳಾಗಿ ಇದನ್ನೆಲ್ಲ ನಂಬ್ತಿದ್ದೀನಲ್ಲ. ಆದ್ರೆ ನನ್ನ ಉಡುಗೊರೆ ಆಸೆ ನಾನು ಹಿಂಗೆ ಮಾಡಿಬಿಟ್ಟಿದೆ. ಸಾಂತಾ ಕ್ಲಾಸ್ ಬರ್ತಾನೋ ಬಿಡ್ತಾನೋ ನಂಗೆ ಗೊತ್ತಿಲ್ಲ. ಸುಮ್ಮನೆ ಒಂದು ಕಲ್ಲು ಎಸೆದ್ರಲ್ಲಿ ಏನಿದೆ? ಹಾಂ, ಈಗ ಸ್ವಲ್ಪ ಹೊತ್ತಿನಲ್ಲಿ ಎಲ್ಲರೂ ಮಲಗ್ತಾರೆ. ಆಗ ಹೊರಗೆ ಕಾದು ಕೂತ್ರೆ ಆಯಿತು.
ಬಂದ್ ಮಲ್ಕೊಂಡಿದ್ದಾಳೆ. ಏಯ್ ಚಿನ್ನಿ, ಏಯ್ ಏನಾಗಿದೆಯಾ ನಿಂಗೆ? 2 ಬಿಟ್ಟ ಅಂದ್ರೆ ಯಾಕೆ ಸಣ್ಣ ಮಕ್ಳು ತರ ಆಡ್ತೀಯ? ಯಾವಾಗ್ಲೂ ಪೆದ್ದಿ ತರ ಆಡ್ತಿರ್ತೀಯಲ್ಲ, ಸಾಂತಾ ಕ್ಲಾಸ್ ಅಂತ. ಬೇರೆ ಚಿಂತೆನೇ ಇಲ್ವಾ ನಿಂಗೆ? ನೋಡು, ನನ್ ಪೆದ್ದಿ ಅನ್ಬೇಡ. ಇವತ್ತು ಕೂಡ ಮದ್ದು ತರಕಾಗ್ಲಿಲ್ಲ. ನಾಳೆ ಸ್ವಲ್ಪ ದುಡ್ಡು ಸಿಗುತ್ತಮ್ಮ, ಎಲ್ಲ ಸರಿ ಹೋಗುತ್ತೆ. ಹೋಗ್ಲಿ, ನಮ್ಮ ತೋಟ ಗದ್ದೆಲ್ಲ ಮಾರಿ ಬಿಡುವ. ಅದನ್ನೆಲ್ಲ ಮಾರಿದ್ರೆ ಮುಂದೇನಮ್ಮ ಮಾಡೋದು? ರೈತನಿಗೆ ಭೂಮಿಯೇ ಜೀವಾಳ. ಅಪ್ಪ ಆರೋಗ್ಯದಿಂದ ಇರ್ತಿದ್ರೆ ನಮ್ಗೆ ಈ ಸಮಸ್ಯೆನೇ ಬರ್ತಾ ಇರಲಿಲ್ಲ. ಅಪ್ಪನನ್ನ ದೊಡ್ಡ ಆಸ್ಪತ್ರೆಗೆ ಸೇರಿಸುವಂತ ಹಣ ಇದ್ರೆ ಎಲ್ಲ ಸರಿ ಹೋಗ್ತಿತ್ತು. ದೇವರ ಮೇಲೆ ಸತ್ಯ ವಿಶ್ವಾಸ ಹಾಗೇ ಇರ್ಲಿ ಅಮ್ಮ, ಎಲ್ಲ ಸರಿ ಹೋಗುತ್ತೆ. ಅಮ್ಮ ಯಾರೋ ಬಾಗಿಲು ತಟ್ಟಿದ್ರು. ರಾತ್ರಿ ಹೊತ್ತು ಯಾರೋ ಬಾಗ್ಲು ತಟ್ಟಿದ್ರು ಅಂತ ಒಮ್ಮೆಲೆ ಹೋಗ್ಬಾರ್ದು, ಸ್ವಲ್ಪ ನೋಡ್ಕೋಬೇಕು. ಅಕ್ಕ, ಇದು ಗ್ಯಾರಂಟಿ ಸಂತಾ ಕ್ಲಾಸೆ, ಇಲ್ಲಾಂದ್ರೆ ಯಾರು ಇಷ್ಟೊತ್ತಿಗೆ ಬಾಗಿಲು ತಟ್ತಾರೆ? ಏನ್ ಚಿನ್ನಿ ನೀನು, ಹೋಗು ಯಾರಂತ ನೋಡು. ನೀನಾ? ನಾ ಸಾಂತಾ ಕ್ಲಾಸ್ ಬಂದೆ ಅಂತ ಅನ್ಕೊಂಡೆ. ಇದೊಂದ್ ಟೈಮ್ ಭಿಕ್ಷೆ ಬೇಡಕ್ಕೆ. ನಂಗೇನು ಬೇಡ ಚಿನ್ನಿ. ಮತ್ ಯಾಕೆ ಬಂದ್ಯಾ? ಹೋಗ. ನಾನ್ ನಿಂಗೆ ಏನೋ ಕೊಡ್ಬೇಕಂತ ಬಂದೆ. ಏನು? ನೀನ್ ನಂಗ್ ಕೊಡ್ತೀಯಾ? ನೀನೇ ಭಿಕ್ಷೆ ಬೇಡವನು, ನೀನ್ ನಂಗೆಲ್ಲಿಂದ ಕೊಡ್ತೀಯಾ? ಕ್ರಿಸ್ಮಸ್ ಉಡುಗೊರೆ. ಅದನ್ ಕೊಡೋರೇ ಕೊಡ್ತಿಲ್ಲ, ನೀನ್ ಎಲ್ಲಿಂದ ಕೊಡ್ತೀಯಾ? ನಾನು ಉಡುಗೊರೆ ಕೊಡಬಾರ್ದಂತ ಏನಿಲ್ಲ ಚಿನ್ನಿ. ಪ್ರತಿ ಕ್ರಿಸ್ಮಸ್ ಸಮಯದಲ್ಲಿ ನನ್ನ ಉಳಿತಾಯದಲ್ಲಿ ಮಕ್ಕಳಿಗಾಗಿ ಚಿಕ್ಕ ಪುಟ್ಟ ಉಡುಗೊರೆ ಕೊಡ್ತಾ ಇದ್ದೀನಿ. ಶ್ರೀಮಂತರು ಮಾಡೋ ಕೆಲ್ಸನ ನೀನ್ ಯಾಕೆ ಮಾಡ್ಬೇಕು? ಕೊಡೋದಕ್ಕೆ ಹೃದಯ ಶ್ರೀಮಂತಿಗಿದ್ರೆ ಸಾಕು ಚಿನ್ನಿ. ನಾನು ನಿನಗೊಂದು ಉಡುಗೊರೆ ಕೊಡ್ತೇನೆ, ಅದು ನಿನ್ನ ಬದುಕನ್ನೇ ಬದಲಾಯಿಸಬಹುದು. ಸರಿ ಸರಿ, ಏನ್ ಗಿಫ್ಟ್ ನೋಡೋಣ? ಈ ಉಡುಗೊರೆ ತಕೋ, ಇದು ನಿನಗೆ ಸೂಕ್ತವಾದ ಪರಿಪೂರ್ಣ ಉಡುಗೊರೆ ಅಂತ ಭಾವಿಸ್ತೇನೆ. ಬೈಬಲ್ ಇಟ್ಕೊಂಡು ನಾನೇನ್ ಮಾಡ್ಲಿ? ನಮ್ಮನೇಲಿ ಈಗಾಗ್ಲೇ ಬೈಬಲ್ ಇದೆ. ನಂಗೆ ಬೇರೆ ಏನೋ ಉಡುಗೊರೆ ಬೇಕಿತ್ತು, ಹಾಗಂತ ನೀನ್ ನಂಗೆ ಕೊಡೋದ್ ಬೇಡ. ನಿನ್ಗೆ ಏನು ಬೇಕಂತ ನಂಗೆ ಗೊತ್ತಿಲ್ಲ ಚಿನ್ನಿ, ಆದ್ರೆ ಈ ಉಡುಗೊರೆ ಮಾತ್ರ ನೀನು ಪಡ್ಕೊಳ್ಬೇಕು. ಸರಿ ಕೊಡು. ಚಿನ್ನಿ, ಸರಿ ನೀನ್ ಹೋಗು, ನಂಗೆ ಮಲ್ಗ್ಬೇಕು. ಹಾ, ಚಿನ್ನಿ, ಓ ನಿಶಾಂತ, ಏನ್ ಮಾಡ್ತಿದ್ಯಾ? ಮನೇಲಿ ಯಾರು ಕಾಣಿಸ್ತಿಲ್ಲ. ಅಪ್ಪನಿಗೆ ಹುಷಾರ್ ತಪ್ಪಿತು, ಎಲ್ಲರೂ ರಿಕ್ಷಾ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ದೇವ್ರೆ, ಅವರು ಆರೋಗ್ಯದಿಂದ ವಾಪಸ್ ಬಂದ್ರೆ ಸಾಕಿತ್ತು. ಮೊನ್ನೆ ಮದ್ದಿಗೆ ಕಾಸು ಬೇಕಂತ ಸುವಿ ಬಂದಿದ್ಲು. ನನ್ನ ಹತ್ರ ಏನು ಇರ್ಲಿಲ್ಲ, ಏನು ಕೊಡಕ್ಕಾಗಿಲ್ಲ ಅಂತ ಬೇಜಾರಾಯ್ತು. ಅಪ್ಪ ಹುಷಾರಾಗಿದ್ರೆ ನಮ್ಗೆ ಈ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ಲ. ಏನಾಯ್ತಕ್ಕ? ಏನಾಯ್ತು ಅಕ್ಕ? ಏನಾಯ್ತು? ಏನಾಯ್ತಕ್ಕ? ಅಕ್ಕ ಏನಾಯ್ತು? ಏನಾಯ್ತಕ್ಕ? ಏನಾಯ್ತು? ನಾನು ಸೋತ್ ಹೋಗ್ಬಿಟ್ಟೆ ಚಿನ್ನಿ, ಇನ್ನೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಪ್ಪ ಹುಷಾರಾಗಿದ್ದಿರ್ತಾನೆ. ಅರ್ಜೆಂಟಾಗಿ ಸ್ವಲ್ಪ ಮಾತ್ರ ಇಂಜೆಕ್ಷನ್ ಬರ್ಕೊಟ್ಟಿದ್ದಾರೆ. ಅದನ್ನ ತರೋಕೆ ಚಿಲ್ಲರೆ ಕಾಸು ಕೂಡ ಹೊಂದ್ಸೋಕಾಗ್ದ ಪರಿಸ್ಥಿತಿ ನಾನಿದ್ದೀನಿ. ಈಗೋ ಸುವಿ, ನನ್ನ ಹತ್ರ ಒಂದು 50 ರೂಪಾಯಿ ಮಾತ್ರ ಇದೆ.
ಏನ್ ಮಾಡೋದು ಗೊತ್ತಾಗ್ತಿಲ್ಲ. ತುಂಬಾ ದುಡ್ಡು ಬೇಕಾಗ್ಬೋದು. ಆ ಇಂಜೆಕ್ಷನ್ಗಳು ಆಸ್ಪತ್ರೆಯಲ್ಲಿ ಇಲ್ವಂತೆ. ಬಾ, ನಾವು ನಮ್ಮ ಯಜಮಾನ್ರ ದಣಿ ಹತ್ರ ಕೇಳೋಣ. ಹಳೆ ಸಾಲನೇ ತುಂಬಾನೇ ಇದೆ. ಮೊನ್ನೆ ಕೇಳ್ದಾಗಿಲ್ಲ ಅಂದ್ರು. ಇವತ್ತು ಸಿಗೋದು ಡೌಟ್. ಬಾ, ಪರವಾಗಿಲ್ಲ, ಇನ್ನೊಮ್ಮೆ ಕೇಳೋಣ. ಅಪ್ಪ, ನೀವಿಲ್ದೆ ನಂಗೆ ಬದುಕೋಕೆ ಆಗಲ್ಲ. ಅಯ್ಯೋ ದೇವ್ರೆ, ನನ್ನ ಅಪ್ಪನ್ ಕಾಪಾಡು, ಅವ್ರನ್ನ ರಕ್ಷಣೆ ಮಾಡು. ಅಪ್ಪ, ನಿಮ್ಗೇನು ಆಗ್ಬಾರ್ದು. ನೀವಿಲ್ದೆ ನಂಗೆ ಬದುಕೋಕೆ ಆಗಲ್ಲ ಅಪ್ಪ. ಅಯ್ಯೋ ದೇವ್ರೆ, ಅವ್ರನ್ನ ರಕ್ಷಿಸು. ದೇವರೇ, ನನ್ನನ್ನು ಕ್ಷಮಿಸು. ಈ ತರ ನಿಮ್ ಮುಂದೆ ಬಂದು ಪ್ರಾರ್ಥಿಸ್ಬೇಕಂತ ನಾನು ಯಾವತ್ತೂ ಗೊತ್ತಾಗಿಲ್ಲ. ಉಡುಗೊರೆಗೋಸ್ಕರ ಪ್ರಾರ್ಥಿಸ್ತಾ ಇದ್ದೆ. ಸಿಗದೆ ಹೋದಾಗ ಅವಿಶ್ವಾಸ ಮಾಡಿದ್ದೆ ನಿಮ್ಮ ಮೇಲೆ. ಆದ್ರೆ ಇವತ್ತು ಗೊತ್ತಾಯ್ತು ನನಗೆ, ನೀವು ನೀಡಿದ ನಿಜವಾದ ಉಡುಗೊರೆ ತಂದೆ, ತಾಯಿ, ಪರಿವಾರದ ಪ್ರೀತಿ. ತಂದೆಯನ್ನು ನನ್ನಿಂದ ಕಿತ್ಕೊಂಬೇಡ ದೇವ್ರೆ, ಪ್ಲೀಸ್. ಬೈಬಲ್ ಅಂದರೆ ಅಸಡ್ಡೆ ಮಾಡಿದವಳು ನಾನು. ದೇವರ ವಾಕ್ಯಗಳನ್ನು ಹೃದಯಕ್ಕೆ ತಗೊಂಡಿಲ್ಲ. ಆದ್ರೆ ಇವತ್ತು ಇದೆಲ್ಲದರ ಮಹತ್ವ ಗೊತ್ತಾಗಿದೆ. ಪ್ರೀತಿಯ ಚಿನ್ನಿ, ದೇವರ ಮತ್ತು ಸತ್ಯದ ಕಡೆಗೆ ತಿರುಗುವ ಏಕೈಕ ಮಾರ್ಗ ಅದು ಬೈಬಲ್. ಅವಿಶ್ವಾಸದಿಂದ ನೋಡುವವರಿಗೆ ಇಲ್ಲಿ ಕೇವಲ ಅಕ್ಷರಗಳು ಮಾತ್ರ ಕಾಣಬಹುದು. ಆದರೆ ಸಂಪೂರ್ಣವಾಗಿ ಕರ್ತನಿಗೆ ಸಮರ್ಪಿಸಿದ ಹೃದಯಕ್ಕೆ ನಿತ್ಯ ಜೀವನದೆಡೆಗೆ ಕರೆದೊಯ್ಯುವ ಅತ್ಯುನ್ನತ ಪಾರಿತೋಷಕವಿದು. ಅದಕ್ಕಾಗಿಯೇ ಈ ಕ್ರಿಸ್ಮಸ್ ಹಬ್ಬಕ್ಕೆ ನಿನಗೆ ಈ ಉಡುಗೊರೆಯನ್ನು ನೀಡುತ್ತಿದ್ದೇನೆ. ನಾನು ಭಿಕ್ಷುಕನೇ ಆಗಿರಬಹುದು ಚಿನ್ನಿ, ಅದು ನನ್ನ ಅನಿವಾರ್ಯತೆಯೇ ಆಗಿರಬಹುದು. ಆದರೆ ಕ್ರಿಸ್ತ ಜೀವನವನ್ನು ನಡೆಸಲು ನನ್ನೊಟ್ಟಿಗೆ ಯಾವ ಬಡತನವೂ ಇಲ್ಲ. ಚರ್ಚಿನಲ್ಲಿ ಕ್ರಿಸ್ಮಸ್ ಹಬ್ಬದ ಸಂದೇಶವನ್ನು ಕೇಳಿ ಅಲ್ಲಿಯೇ ಮರೆತು ಹೊರಬರುವ ವ್ಯಕ್ತಿ ನಾನಲ್ಲ ಚಿನ್ನಿ. ನನ್ನ ಸಾಮರ್ಥ್ಯಕ್ಕೂ ಮೀರಿದ ನನ್ನ ಪ್ರಯತ್ನ ಬದುಕಿನ ಕೊನೆಯವರೆಗೆ ಇರುತ್ತದೆ. ಮತ್ತೊಂದು ವಿಷಯ, ಈ ಬೈಬಲ್ನೊಳಗೆ ಇನ್ನೊಂದು ಲಕೋಟೆ ಇದೆ. ಅದರಲ್ಲಿ ನಾನು ಸಂಗ್ರಹಿಸಿದ ದುಡ್ಡಿನ ಒಂದು ಪಾಲು ನಿನಗೂ ಇಟ್ಟಿದ್ದೇನೆ. ಈ ಕ್ರಿಸ್ಮಸ್ಗೆ ನಿನಗೆ ಏನು ಬೇಕೋ ಅದನ್ನು ತೆಗೆದುಕೋ. ನಿನಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಅಕ್ಕ, ದುಡ್ಡು ತಗೋ, ಆಸ್ಪತ್ರೆಗೆ ಹೋಗು. ಎಲ್ಲಿಂದ ಇಷ್ಟು ದುಡ್ಡು? ಹೇಳ್ತೀನಕ್ಕ, ನೀನಿಗೆ ಹೋಗು. ಸರಿ. ನಿಮ್ಗೊಂದು ವಿಷಯ ಗೊತ್ತಾ? ನಾ ಚಿಕ್ಕಲಿಂದ ನಿಮ್ಮನ್ನ ಕಾಯ್ತಾ ಇದ್ದೆ. ನಾನು ಬಂದಿರಲೂಬಹುದು, ಆದ್ರೆ ನೀನು ಮಾತ್ರ ಗಟ್ಟಿಯಾಗಿ ನಿದ್ರೆ ಮಾಡಿದ್ದೆ. ಕೊಡೋದಕ್ಕೆ ಹೃದಯ ಶ್ರೀಮಂತಿಗಿದ್ರೆ ಸಾಕು ಚಿನ್ನಿ. ನಾನು ನಿನಗೊಂದು ಉಡುಗೊರೆ ಕೊಡ್ತೇನೆ, ಅದು ನಿನ್ನ ಬದುಕನ್ನೇ ಬದಲಾಯಿಸಬಹುದು. Making spirits bright. What fun it is to laugh and sing a sleighing song tonight. Jingle bells, jingle all the way. Oh, what fun it is to ride in a one-horse open sleigh.